ಮಾಡ್ಕೊಳ್ಳೋದು ತಪ್ಪ? ಲಗ್ನ ಆದರೆ ಸಾಯ್ತಾರಾ? ಏನೋ ಅವರಿಗೆ ಗೊತ್ತಾಗ್ತಿಲ್ಲ. ಇನ್ನೇನು 2 ದಿನ ಇದೆ ಮದುವೆಗೆ ಅನ್ನುವಾಗ ಅವನು ಸತ್ತು ಮಲಗಿದ ರೀತಿಯನ್ನ ನೋಡಿದವರು ನಿಜಕ್ಕೂ ದಂಗಾಗಿ ಹೋದ್ರು. ತೋಟೇಂದ್ರ ಶಿವಾಚಾರ್ಯ ಸ್ವಾಮಿಗಳ ಪರಮ ಭಕ್ತನಿಗೆ ಇಂತಹದ್ದೊಂದು ಸಾವು ಬರಬಹುದು ಅಂತ ಯಾರು ಊಹಿಸಿರಲಿಲ್ಲ. ಜೇವರ್ಗಿಯ ಪೊಲೀಸರಿಗೂ ಅವನ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಅಯ್ಯೋ ಪಾಪ ಅನ್ಸಿತ್ತು. ಮನಸ್ಸಿನ ಮೂಲೆಯಲ್ಲೆಲ್ಲೋ ಮರುಕಪಟ್ಟಿದ್ರು ಅವರು. ಇವನ ಬದುಕೊಂದು ಬದುಕಲಿ, ಮುಂದಿದ್ದನ್ನ ನಾವು ನೋಡ್ಕೋತೀವಿ ಅಂದ್ಕೊಂಡಿದ್ರು. ಆದ್ರೆ ಅವನು ಬದುಕಲಿಲ್ಲ. ಪೊಲೀಸರಿಗೂ ತನಿಖೆಯ ದಾರಿ ಸ್ಪಷ್ಟವಾಗಲಿಲ್ಲ. ಇದು ಮದುವೆಗೆ 2 ದಿನಗಳ ಮೊದಲು ಕೊಲೆಯಾಗೋದ ಕಲಾವಿದನ ಕಥೆ. ಆ ನತದೃಷ್ಟನ ಹೆಸರು ಶಿವಾಜಿ ರಾಠೋಡ್. ಈ ಹುಡುಗನ ಬಗ್ಗೆ ಎಲ್ಲಿ ಕೇಳಿದ್ರು ಕೆಟ್ಟ ಅಭಿಪ್ರಾಯ ಬರಲ್ಲ. ಅವನಾಯ್ತು, ಅವನ ಪೇಂಟಿಂಗ್ ಆಯ್ತು, ಶಿವಾಚಾರ್ಯ ಸ್ವಾಮಿಗಳ ಪರಮ ಭಕ್ತ ಸಾರ್ ಅಂತಾರೆ. ಮೊನ್ನೆ ಸಾಯೋ ಮೊದಲ ದಿನ ಕೂಡ ಸ್ವಾಮಿಗಳ ಚಿತ್ರ ಬಿಡಿಸೋದಕ್ಕೆ ಸರ್ವ ತಯಾರಿ ನಡೆಸಿದ್ದ. ಮದುವೆಗೆ ಮೊದಲು ಅವರ ಹೊಸ ಫೋಟೋ ಬಿಡಿಸಿ ಅದಕ್ಕೆ ಕೈ ಮುಗಿದು ಹಾರ ಹಾಕಬೇಕು ಅನ್ಕೊಂಡಿದ್ದ. ಆದ್ರೆ ಆ ಚಿತ್ರನೂ ಪೂರ್ತಿ ಆಗ್ಲಿಲ್ಲ, ಅವನ ಮದುವೆನೂ ನಡೀಲಿಲ್ಲ. ಲಗ್ನ ಪತ್ರಿಕೆಗಳ ಸಮೇತವಾಗಿ ಬೆಂದೋಗಿದ್ದ ಹುಡುಗ. ಮದುವೆಗೆ ಕರೆಯೋದಕ್ಕೆ ಹೋದವನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. ಈ ಲಗ್ನ ಪತ್ರ ಕೊಡ್ಲಕ್ಕೆ ಹೋದ್ರಲ್ರಿ, ಬರೋ ಟೈಮಿಗೆ ಕಲಬುರ್ಗಿ ಹೋಗಿ ಬಂದಾರ್ರಿ, ಕೆಸರಟ್ಟಿಗೆ ಹೋಗಿ ಬಂದಾರ್ರಿ. ಬಂದಿದ್ದು 5ಕ್ಕೆ ಇಲ್ಲಿಗೆ ಬಂದನ್ರಿ. ಇಲ್ಲಿ ಜೇವರಿಗೆ ಏನೋ ಯಾರು ದೋಸ್ತರಿಗೆ ಅದು ಕೊಡೋದದ ಅಂತೇಳಿ ನಸ್ಗಾಗ್ಯದ ಅಂದ್ರೆ ರಾತ್ರಿ ಆಗ್ಯದ ಅಂದ್ರೆ. ಜೇವರ್ಗಿಯ ಗುಡೂರ ಗ್ರಾಮದ 23ರ ಪ್ರಾಯದ ಹುಡುಗ ಶಿವಾಜಿ ಯಾದಗಿರಿಯ ಹುಡುಗಿಯನ್ನ ಮದುವೆಯಾಗೋದ್ರಲ್ಲಿದ್ದ. ಆ ಖುಷಿಯಲ್ಲಿ ಸ್ವತಃ ಸಂಬಂಧಿಗಳನ್ನೆಲ್ಲ ಕರೆಯೋದಕ್ಕೆ ನಿಂತವನು ಆವತ್ತು ಹತ್ತಿರದ ಗುಲಗೋಳ ಗ್ರಾಮಕ್ಕೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ದ. ಜೊತೆಗೆ ಅಣ್ಣನ ಮಗನ್ನ ಕರ್ಕೊಂಡು ಹೋದವನು ಅದ್ಯಾಕೋ ಆ ಹುಡುಗನ್ನ ರಾತ್ರಿ ತನಕ ಜೊತೆಲಿಟ್ಕೊಳ್ದೆ ವಾಪಸ್ ಕಳಿಸಿದ್ದ. ನೋಡ್ರಿ, ದಿನ ಜೇವರಿಗೆ ಹೋಗೋದು ಮಾಡೋದು ಪೇಂಟ್ರ್ ಕೆಲಸ ಮಾಡ್ತಿದ್ದೀನಿ. ದಿನ ಪೇಂಟ್ರ್ ಕೆಲಸ ಮಾಡಿ ಯಾವಾಗ ಮತ್ತು ಮನೆ ಕೆಲಸ ಆಯ್ತಿದ್ರು ಮಾಡ್ತಿದ್ದೆ. ಯಾರು ಕೂಡ ಜಗಳ ಇಲ್ಲ, ಜಪ್ಟಿ ಇಲ್ಲ. ನಮ್ದು ಅವ್ರದ್ದು ಏನು ದುಸ್ಸಂಬಂಧ ನಮಗೆ ಗೊತ್ತಿಲ್ಲ ರೀ. ನಮಗೂ ಏನು ನಮಗಿದು ಆದಪ್ಪ ಇರೋದೇ ಆದಂತ ನಮಗೂ ಹೇಳಿಲ್ಲ ರೀ. ನಾವು ಯಾರು ಕೂಡ ಜಗಳಕ್ಕೆ ನಾವು ಆಡಿದ್ರಿ ಇವತ್ತಿನ ತಾನ. ಅದು ಗುಲ್ಬರ್ಗ ಲಗ್ನ ಪತ್ರ ಕೊಡ್ಲಾಕ ಹೋಗಿ ಬರೋ ಟೈಮಿಗೆ ನಾವು ಫೋನ್ ಹಚ್ಚಿದ್ರು 5 ಸುಮಾರು ಜೇವರಿಯಾಗಿನೂ ತಂದಾರಿ. ನನ್ನ ಮಗುನೂ ಅವ್ನು ಕೂಡ ಇದ್ದೀನಿ ರೀ. ಅವನಿಗೆ 10 ರೂಪಾಯಿ ಗಾಡಿ ಬಾಡ ಕೊಟ್ಟು ಕಳಿಸ್ಬಿಟ್ಟನ್ರಿ. ರೀ ಮತ್ತೊಂದು ದುರಂತ ತಪ್ಪಿದ್ಯಾ? ಆ ಹುಡುಗನಿದ್ರೆ ಅವನನ್ನು ಮುಗಿಸಿಬಿಡ್ತಿದ್ರೇನು? ಇಲ್ಲ, ಶಿವಾಜಿಯ ಮೇಲೆ ಎರಗದೆ ಇರೋ ಚಾನ್ಸೂ ಇರ್ತಿತ್ತು. ಏನೋ ಒಟ್ನಲ್ಲಿ ಅನಾಹುತ ನಡೆದು ಹೋಗಿದೆ. ಕತ್ತಲ ಹೊತ್ತಲ್ಲಿ ಊರ ಹತ್ತಿರದ ದಾರಿಯಲ್ಲಿ ಶಿವಾಜಿಯನ್ನ ಹಂತಕರು ಅಟ್ಕಾಯಿಸ್ಕೊಂಡ್ರು. ಗ್ರಾಮಸ್ಥರಿಗೆ ವಿಷಯ ಗೊತ್ತಾಗಿ ಓಡ್ಕೊಂಡು ಹೋಗಿದ್ರಿಂದ ಅವನು ಸ್ಥಳದಲ್ಲೇ ಸತ್ತು ಬೀಳಿಲ್ಲ. ಕುಲಬರ್ಗಿಯ ಬಸವೇಶ್ವರ ಆಸ್ಪತ್ರೆಗೆ ಹೊತ್ತೊಯ್ದ್ರು. ಫಸ್ಟ್ ಏಡ್ ತಗೊಂಡ ಹುಡುಗ ಪೊಲೀಸರ ಹತ್ರನೂ ಮಾತಾಡಿದ್ದ. ಎಲ್ಲ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ವಾಪಸ್ ಬರ್ತಾ ಇದ್ದಾನೆ ಮನೆಗೆ. ಬ್ರಿಡ್ಜ್ ಹತ್ರ ಏನಾಗಿದೆ, ಯಾರೋ 4-5 ಜನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಇವನಿಗೆ ನಿಲ್ಲಿಸಿ ಏನು ಮಾತಾಡಲ್ದೇ ಒಂದು ಕೈನಿಂದ ಬಡದ್ರಂತ. ಬಡದು ಬ್ಯಾಕ್ ಸೈಡ್ದು ಇದು ಹಾಕಿ ಪೆಟ್ರೋಲ್ ಹಾಕಿ ಗುರಿ ಹಚ್ಬಿಟ್ಟಾರೆ. ಬೇರೆ ಯಾರೊಬ್ರು ಜೀಪ್ನಲ್ಲಿ ಇವ್ರ ಮನೆಗೆ ಹೋಗಿ ಹೇಳ್ಯಾರ ಹಿಂಗಾಗ್ಯದ ನೋಡಂತ, ಅಲ್ಲಿ ನಿಮ್ಮ ತಂಬಿದ್ದಾನಂತ. ಮತ್ತು ಪಾಪ ಇವರವರೆಲ್ಲ ಬಂದು ನೋಡಿ ಆಮೇಲೆ ಹೇಳ್ದೆ, ನೀವು ಯಾರೋ ಗುರ್ತಿರ್ತಿಲ್ಲ, ನಾನು ಯಾರೋ ಇದ್ದಿದ್ರು ಪರಿಚಿತರು ಅಂತ ಹೇಳ್ತಾನ. ಪಾಪ, ಜೀವಂತ ಸುಟ್ಟ ರಾಕ್ಷಸರು ಯಾರು ಅನ್ನೋದು ಇವನಿಗೂ ಗೊತ್ತಾಗ್ಲಿಲ್ಲ. ಇವನಿಗಲ್ಲ, ಇವನ ಮನೆಯಲ್ಲಿ ಯಾರಿಗೆ ಕೇಳಿದ್ರು ಯಾವ ದುಶ್ಮನಿನೂ ಇಲ್ಲ ಅಂತಾರೆ. ಯಾರಿಗೂ ನೋಡಿಲ್ಲ. 20 ಕೊಳಕ್ಕೆ ಹೋದ ಅವನಿಗೆ. ಆ ಕಡೆ ಡೀಸೆಲ್ ಹಾಕಿ ಬರಮಂದ ಡೀಸೆಲ್ ಹಾಕಿ ಸುಟ್ಟಾರ. ಯಾರಿಗಂತ ಹೇಳಮ್ಮ, ಏನು ಹೇಳೋದಕ್ಕೂ ಗೊತ್ತಾಗ್ತಿಲ್ಲ ಈ ತಾಯಿಗೆ. ಆದ್ರೆ ಅವರ ಮನೆಯವರಿಗೆಲ್ಲ ಒಂದು ವಿಷಯ ಮಾತ್ರ ಮನಸ್ಸಲ್ಲಿದೆ. ಈ ಹಿಂದೆ ಈ ಶಿವಾಜಿಗೆ ಅವನ ಅಕ್ಕನ ಮಗಳ ಜೊತೆಗೆ ಮದುವೆ ಫಿಕ್ಸ್ ಆಗಿ ಮುರಿದು ಬಿದ್ದಿತ್ತು. ನಮ್ಮ ಅಕ್ಕನ ಹೆಣ್ಣು ತೊಗೊಂಡಿದ್ದೇವ್ರಿ, ಒಂದು 6 ತಿಂಗಳಾಯ್ತು ರೀ ಬಿಟ್ಟದು. ಅವ್ರದ್ದೇ ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಅವ್ರನ್ನ ನಾವು ಅವ್ರ ಹುಡುಗಿ ಲಗ್ನ ಆಗ್ಯದ್ರಿ. ಅವಳಿಗೂ ಮದುವೆ ಆಗಿದೆ. ಆ ನಂತರನೇ ಇವನು ಮದುವೆ ಆಗೋದಕ್ಕೆ ಮುಂದಾಗಿದ್ದಾನೆ. ಇನ್ನೆಂತ ದುಶ್ಮನಿ! ಅದೂ ಅಲ್ಲದೆ ಪ್ರೀತಿ ಪ್ರೇಮ ಅಂತ ಹುಡುಗಿ ಹೋಗಿದ್ರೆ ಇವಂದೇನ್ ತಪ್ಪು ಅನ್ಸುತ್ತೆ. ಆದ್ರೆ ಅಸಲಿಗೆ ಅಲ್ಲಿ ಯಾವ ಪ್ರೀತಿ ಪ್ರೇಮಾನೂ ಇರಲಿಲ್ಲ.
ಆದ್ರೂ ಅದ್ಯಾಕೋ ಈ ಶಿವಾಜಿ ಅವಳನ್ನ ಆಗಲ್ಲ ಅಂದ್ಬಿಟ್ಟಿದ್ದ. ನಿಮ್ಮ ಅಕ್ಕನ ಮಗಳಿಗೆ ಮಗಳಿಗೆ ಮಾತುಕತೆ ಆಯ್ತಾ? ಆಗಿತ್ತು ರೀ. ಆದ್ಮೇಲೆ ಮುರಿತಾ? ಆದ್ಮೇಲೆ ಮುರಿತು. ನಿಮ್ಮ ಕಡೆಯಿಂದ ಮುರಿತಾ ಅವ್ರ ಕಡೆಯಿಂದ ಮುರಿತಾ? ಮೊದಲು ಇವ ಒಲ್ಲೆ ಅಂದಾರಿ, ಇಂದ್ರಾಗಡಿ ಇವ ತಗೋದ್ನಂತಂದ, ಇಂದ್ರಾಗಡಿ ಅವ್ರು ನಾವು ಕೊಡಲ್ಲ ಅಂತ ಹೇಳಿದ್ರು. ಹೀಗೆ ಪರಸ್ಪರ ಬೇರೆ ಆದ್ಮೇಲೆ ಯಾದಗಿರಿಯ ಹುಡುಗಿಯ ಜೊತೆ ಲಗ್ನ ಫಿಕ್ಸ್ ಆಗಿದೆ. ಇನ್ನೇನು ಮದುವೆ ನಡೆಯೋದಿತ್ತು, ಈಗ ಕೊಲೆ ಆಗಿದೆ. ಇದನ್ನ ನೋಡಿದ್ರೆ ಶಿವಾಜಿ ವರಿಸೋದಕ್ಕೆ ಹೊರಟಿದ್ದ ಹುಡುಗಿಗೆ ಯಾರ ಜೊತೆಗಾದ್ರೂ ಲವ್ ಇತ್ತ, ಅಥವಾ ಆಕೆಗೆ ಪ್ರೀತಿ ಮಾಡುವಂತ ಯಾರಾದ್ರೂ ಕಾಡ್ತಾ ಇದ್ರ, ಅವರು ಇಂಥದ್ದೊಂದು ಕೆಟ್ಟ ನಿರ್ಧಾರಕ್ಕೆ ಬಂದ್ರ ಅನ್ನೋ ಯೋಚನೆಗಳೆಲ್ಲ ಬರುತ್ತವೆ. ಅದೇ ರೀತಿ ಈಗಾಗಲೇ ಮುರಿದು ಬಿದ್ದ ಮದುವೆಯ ವಿಚಾರದಲ್ಲೂ ಅನಾಹುತ ನಡೆದಿರಬಾರ್ದು ಅಂತಿಲ್ಲ. ಪೊಲೀಸರು ಎಲ್ಲಾ ಥರದಲ್ಲೂ ವಿಚಾರಿಸ್ತಾ ಇದ್ದಾರೆ, ಆದ್ರೆ ಇನ್ನೂ ತನಕ ಹಂತಕರು ಸಿಕ್ಕಿಬಿದ್ದಿಲ್ಲ. ಅದ್ಯಾವಾಗ ತೋಟೇಂದ್ರ ಶಿವಾಚಾರ್ಯರ ಭಕ್ತನ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಅವರೇ ಹೇಳಬೇಕು. ಇದು ಇವತ್ತಿನ ಕ್ರೈಮ್ ರಿಪೋರ್ಟರ್. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಗೊಂಡ್ಬರ್ತೀನಿ. ಅಲ್ಲಿಯವರೆಗೆ ಗುಡ್ ಬೈ.